ಕಾಸರಗೋಡಿನ ಸಮಸ್ತ ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಉದಯ್ ಕುಮಾರ್ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ಅಧ್ಯಾಯ 3ರಲ್ಲಿ ಸಾರ್ವಜನಿಕ ಆಡಳಿತ ಈ ತರಗತಿಯಲ್ಲಿ ಸಾಮಾನ್ಯವಾಗಿ ಪರೀಕ್ಷೆಗೆ ಕೇಳುವ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡುವ. ವಿದ್ಯಾರ್ಥಿಗಳೇ, 1 ಅಂಕದ ಪ್ರಶ್ನೆಗಳು ಅಖಿಲ ಭಾರತೀಯ ಸಿವಿಲ್ ಸರ್ವಿಸ್ನ ಒಂದು ಉದಾಹರಣೆ 2022ರಲ್ಲಿ ಕೇಳಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕರ್ತವ್ಯ 2022ರಲ್ಲಿ ಕೇಳಿದ್ದಾರೆ. ರಾಜ್ಯ ಲೋಕಸೇವಾ ಆಯೋಗ ಸಮಿತಿಯ ಸದಸ್ಯರನ್ನು ಆಯ್ಕೆ ಮಾಡುವುದು ಯಾರು 2022ರಲ್ಲಿ ಕೇಳಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ನಿಯಮಿಸುವುದು ಯಾರು 2020ರಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಿಷ್ಟು 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳು, ಈ ಗವರ್ನೆನ್ಸ್ ಎಂದರೇನು 2021 2022ರಲ್ಲಿ ಕೇಳಿದ್ದಾರೆ. ಇಂಡಿಯನ್ ಸಿವಿಲ್ ಸರ್ವಿಸ್ನ 3 ವಿಭಾಗಗಳ ಬಗ್ಗೆ ಕೇಳಿದ್ದಾರೆ 2021ರಲ್ಲಿ. ಕೇಂದ್ರ ಸರ್ವಿಸಿನ ವಿಶೇಷತೆಗಳು 2021ರಲ್ಲಿ ಕೇಳಿದ್ದಾರೆ. ಈ 3 ಪ್ರಶ್ನೆಗಳು ಕೂಡ 2 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು, ಸಾರ್ವಜನಿಕ ಆಡಳಿತದ ಪ್ರಾಧಾನ್ಯತೆ 2021ರಲ್ಲಿ ಕೇಳಿದ್ದಾರೆ. ಕೇಂದ್ರ ಸರ್ವಿಸಿನ ಕುರಿತು ಬರೆಯಿರಿ 2021ರಲ್ಲಿ ಕೇಳಿದ್ದಾರೆ. ಅಖಿಲ ಭಾರತೀಯ ಸರ್ವಿಸ್ 2021ರಲ್ಲಿ ಕೇಳಿದ್ದಾರೆ. ಮಾಹಿತಿ ಹಕ್ಕು ನಿಯಮದ ಕುರಿತು 2020ರಲ್ಲಿ ಕೇಳಿದ್ದಾರೆ. ಇದಿಷ್ಟು 4 ಪ್ರಶ್ನೆ 3 ಅಂಕದ ಪ್ರಶ್ನೆಗಳು. ಇನ್ನು 4 ಅಂಕದ ಪ್ರಶ್ನೆಗಳು, ಸಾರ್ವಜನಿಕ ಆಡಳಿತದ ಪ್ರಾಧಾನ್ಯತೆ 2023ರಲ್ಲಿ ಕೇಳಿದ್ದಾರೆ. ಅಖಿಲ ಭಾರತೀಯ ಸಿವಿಲ್ ಸರ್ವಿಸ್ ಹಾಗೂ ಕೇಂದ್ರ ಸರ್ವಿಸ್ಗಳ ವ್ಯತ್ಯಾಸ ತಿಳಿಸಲಿಕ್ಕೆ ಹೇಳಿದ್ದಾರೆ 2023ರಲ್ಲಿ. ಭಾರತೀಯ ಸಿವಿಲ್ ಸರ್ವಿಸಿನ 2 ವಿಭಾಗಗಳು ಕೇಳಿದ್ದಾರೆ 2023ರಲ್ಲಿ. ಕೇಂದ್ರ ಸರ್ವಿಸ್ 2019ರಲ್ಲಿ ಕೇಳಿದ್ದಾರೆ. ಕೇಂದ್ರ ವಿಜಿಲೆನ್ಸ್ ಕಮಿಷನ್ 2023ರಲ್ಲಿ ಕೇಳಿದ್ದಾರೆ. ಹೀಗೆ 5 ಪ್ರಶ್ನೆ 4 ಅಂಕದ ಪ್ರಶ್ನೆಗಳಾಗಿ ಈ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, 3ನೇ ಅಧ್ಯಾಯ ಸಾರ್ವಜನಿಕ ಆಡಳಿತದಲ್ಲಿ ಸಾಮಾನ್ಯವಾಗಿ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳ ಬಗ್ಗೆ ನಾವು ಇಲ್ಲಿಯ ತನಕ ಚರ್ಚೆಯನ್ನು ಮಾಡಿದ್ದೇವೆ. ಚೆನ್ನಾಗಿ ಕಲಿತುಕೊಳ್ಳಿ, ಉತ್ತಮ ಅಂಕವನ್ನು ಪಡೆದು ಪರೀಕ್ಷೆಯಲ್ಲಿ ಪಾಸಾಗಿ ಮುಂದಿನ ತರಗತಿಯಲ್ಲಿ ಮುಂದೆ ಬೇರೊಂದು ವಿಷಯವಾಗಿ ನಾನು ಬರ್ತೇನೆ. ಅಲ್ಲಿಯ ತನಕ ಎಲ್ರಿಗೂ ಕೂಡ ನಮಸ್ಕಾರ.